ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇವತ್ತು ಬುಧವಾರ, ಇನ್ನು ಭಾನುವಾರ ಸೋಮವಾರ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೋಮವಾರ ಮಂಗಳವಾರ 2 ಡೇಸ್ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ. ಇವತ್ತೊಂದು ಸ್ವಲ್ಪ ಕೆಲಸ ಐತೆ. ಫ್ರಿಜ್ದೊಂದು ಬಾಕಿ ಇದೆ, ಫ್ರಿಜ್ ಒಂದು ಕ್ಲೀನ್ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟದ ಮೇಲ್ಮೇಲೆ ಆಗೈತೆ. ಫುಲ್ ತಲೆನೋವು ಬಂದುಬಿಟ್ಟಿದೆ. ಅದಕ್ಕೆ ಸ್ಟೀಮ್ ತಗೊಳ್ಳೋಣ ಅಂತ ಸ್ವಲ್ಪ ನಾನು ತಲೆನೋವು ಬಂದಾಗ ಏನು ಮಾಡ್ತೀನಿ ಅಂದರೆ, ಫಸ್ಟು ಟೀ ಕುಡ್ದಿಲ್ವಾ ನೋಡ್ಬಿಟ್ಟು ಟೀ ಕುಡಿತೀನಿ. ಇಲ್ಲ ಊಟ ಮಾಡಿಲ್ಲ ಅಂದರೆ ನನಗೆ ಮಧ್ಯಾಹ್ನದ ಹೊತ್ತು ತಲೆನೋವು ಬಂದುಬಿಡುತ್ತೆ. ಲೇಟ್ ಊಟ ಆದರೆ ನೈಟ್ ಆಗಲಿ ಮಧ್ಯಾಹ್ನ ಆಗಲಿ ತಡೆಯೋಕ್ಕಾಗಲ್ಲ. ತುಂಬ ಲೇಟಾಗಿ ಊಟ ಮಾಡಿದ್ರೆ ತಲೆನೋವು ಬಂದುಬಿಡುತ್ತೆ. ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ, ತಡೆಯೋಕ್ಕೆ ಆಗಲ್ಲ ಅನ್ನೋ ಅಷ್ಟೊಂದು. ಅವೆರಡು ಫಸ್ಟು ಆಗಿದೆಯಾ ಅಂತ ನೋಡ್ತೀನಿ. ಊಟ ಟೀ ಅವೆರಡು ಆಗಿಲ್ಲ ಅಂದಾಗ ಬರುತ್ತೆ ಕಾಮನ್ ಆಗಿ ಅಂತ ಗೊತ್ತಲ್ವಾ, ಅದಕ್ಕೋಸ್ಕರ ಅವೆರಡು ಮಾಡ್ತೀನಿ. ಇಲ್ಲ ಅಂದರೆ ಟ್ಯಾಬ್ಲೆಟ್ ಅಂತೂ ತೊಗೊಳ್ಳಲ್ಲ. ಮೊದಲು ತೊಗೊತಿದ್ದೆ, ಅದೇ ಅಭ್ಯಾಸ ಆಗೋಯ್ತು. ಅದು ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ಟ್ಯಾಬ್ಲೆಟ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ತುಂಬ ವರ್ಷದಿಂದನೇ ತಲೆನೋವಿಗೆ ಏನು ತೊಗೊಳ್ಳಲ್ಲ. ಅದಲ್ದಲ್ಲೇ ಏನೇನು ಮಾಡ್ತೀನಿ ಅಂದರೆ, ತಲೆನೋವಿಗೆ ಐಸ್ ವಾಟರ್ನ ಕಣ್ಣಿಗೆ ಹಿಂಗೆ ನೀರು ಹಾಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ನನಗೆ. ಅದೊಂದು ಮಾಡ್ತೀನಿ. ಅದಲ್ದಲ್ಲೇ ನೆಕ್ಸ್ಟು ಸ್ಟೀಮ್ ತೊಗೊತೀನಿ ನಾನು. ಸ್ಟೀಮ್ ತೊಗೊಳೋದ್ರಿಂದ ತುಂಬ ಪ್ರಯೋಜನ ಇದೆ. ಅದಕ್ಕೋಸ್ಕರ ಇವಾಗ ಫೇಸ್ ವಾಶ್ ಮಾಡಿದ್ದೀನಿ. ಏನೂ ಇಲ್ಲ, ಫೇಸಲ್ಲಿ ಕ್ರೀಮ್ ಎಲ್ಲ ಇರಬಾರ್ದು ಮತ್ತು ಡಸ್ಟ್ ಇರಬಾರ್ದು, ಫೇಸ್ ಕ್ಲೀನ್ ಇರಬೇಕು ಸ್ಟೀಮ್ ತೊಗೊಳೋಕ್ಕಿಂತ ಮುಂಚೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಇದು. ನನಗೆ ಎಲ್ಲೆಲ್ಲಿ ಪೇಯ್ನ್ ಅನಿಸ್ತಾ ಇರುತ್ತೋ ಕಣ್ಣಿನ ಸುತ್ತ, ಈ ಫೋರ್ಹೆಡ್ ಹತ್ರ, ಅಲ್ಲೆಲ್ಲ ಸ್ಟೀಮು ಬಿಸಿ ಮುಟ್ಟೋ ಥರ ಸ್ಟೀಮ್ ತೊಗೊಳ್ತೀನಿ. ಆಗ ಸ್ವಲ್ಪ ಆರಾಮ್ ಅನಿಸುತ್ತೆ. ನೀವು ಏನೇನು ಮಾಡ್ತೀರಾ ಅಂತ, ನಿಮ್ಗೆ ಏನಾದರೂ ರಿಸಲ್ಟ್ ಬಂದಿದ್ದರೆ ತಲೆನೋವು ಟೈಮಲ್ಲಿ ಟ್ಯಾಬ್ಲೆಟ್ ಅಲ್ದಲ್ಲೇ ಈ ಥರ ಮಾಡ್ತೀನಿ ಅನ್ನೋ ಥರ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ನಾನು ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ತಲೆನೋವು ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಯಾರಿಗಾದ್ರೂ ಯೂಸ್ ಆಗುತ್ತೆ, ಅದನ್ನು ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ವಿಡಿಯೋದಲ್ಲಿ. ಈ ಥರ ಕಿವಿ ಒಳಗಡೆ ಎಲ್ಲ ನೋವು ಬರ್ತಿರುತ್ತೆ ನನಗೆ, ಕಿವಿ ಒಳಗಡೆ, ಆ ಕಣ್ಣಿನ ಸುತ್ತ, ಅಲ್ಲಿ ನನಗೆ ಪೇಯ್ನ್ ಅನಿಸಿರತ್ತವ, ಆ ಸ್ಟೀಮ್ ತೊಗೊಂಡ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಆ ಥರ ಮಾಡ್ಕೊತೀನಿ. ಹಬ್ಬಕ್ಕೆ ಅಂದ್ಬಿಟ್ಟು ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದೆ. ಇದು ನೆಟ್ ಹಾಕಿದ್ದಾರೆ, ಓನರೇ ಹಾಕ್ಸಿದ್ರು ಇದು. ಮತ್ತು ಲಿಂಕ್ ಕೇಳಬೇಡಿ, ಕೊಡೋಕ್ಕೆ ಆಗೋದಿಲ್ಲ. ಅವ್ರು ಓನರೇ ಹಾಕ್ಸಿದ್ರು. ನಾವು ಮನೆಗೆ ಬಂದಾಗಲೇ ನೆಟ್ ಹಾಕ್ಸಿದ್ರು ಕಿಟಕಿಗೆಲ್ಲ. ಅದೆಲ್ಲ ವಾಶ್ ಮಾಡಿದ್ದೆ. ತುಂಬ ಧೂಳಾಗ್ಬಿಟ್ಟಿತ್ತು. ಸೊಪ್ಪಿನ ಪುಡಿ ನೀರಲ್ಲೆಲ್ಲ ಹಾಕಿ ಸ್ವಲ್ಪ ಜಾಲಿಸಿ ಚೆನ್ನಾಗಿರೋ ನೀರಲ್ಲಿ ಮತ್ತು ಕಿಟಕಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಖಾಲಿ ಸೈಟ್ ಇರೋದ್ರಿಂದ ಸಣ್ಣ ಸಣ್ಣ ಹುಳಗಳು ಮತ್ತು ಸೊಳ್ಳೆ ಎಲ್ಲ ಜಾಸ್ತಿ. ಇದು ಹಾಕಿರೋದೇ ಬೆಸ್ಟು. ಗಾಳಿ ಬರಲಿ ಅಂತ ಏನೋ ಕಿಟಕಿ ತೆಗೆದ್ರೆ ಹುಳಗಳೆಲ್ಲ ಬಂದು ಮನೆಗೆ ಸೇರ್ಕೊತವೆ. ನೆಟ್ ಇರೋದ್ರಿಂದ ಯೂಸ್ಫುಲ್ ಆಗಿದೆ. ಈ ಥರ ನೆಟ್ನ ಫುಲ್ಲು ಮನೆಗೆ ಎಲ್ಲ ಕಿಟಕಿಗೂ ಹಾಕ್ಬಿಟ್ಬಿಟ್ಟಿದ್ದಾರೆ. ರೂಮಲ್ಲೂ ಅಷ್ಟೇ. ನಾವು ಬೇಕಂದರೆ ತಗೊಂಡ್ರೆ ಆರಾಮಾಗಿ ಗಾಳಿ ಬರುತ್ತೆ, ಸೊಳ್ಳೆ ಎಲ್ಲ ಕಾಟ ಇರೋಲ್ಲ. ಬೆಸ್ಟ್ ಅನಿಸ್ತು ನನಗೂ. ಇನ್ನು ಸ್ಕ್ರೀನೆಲ್ಲ ವಾಶ್ ಮಾಡಿಟ್ಟಿದ್ದನ್ನ ಹಾಕ್ಕೊಂಡೆ. ಸ್ಕ್ರೀನ್ ಹಾಕ್ಬಿಟ್ಟು ಇನ್ನು ಇದ್ರದಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಚೆನ್ನಾಗಿದೆ. ವಾಶ್ ಆದಮೇಲೆ ನಾನು ಹೇಳೋಣ ಅಂತ ಅಂದ್ಕೊಂಡು ಹೇಳಿರಲಿಲ್ಲ ವಿಡಿಯೋದಲ್ಲೇನು. ತುಂಬ ಚೆನ್ನಾಗಿದೆ ಸ್ಕ್ರೀನ್ದು. ಮತ್ತು ಸೋಫಾ ಕವರ್ದೊಬ್ಬರು ಲಿಂಕ್ ಹೇಳಿದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಸೋಫಾ ಕವರ್ದು ಏನಂದರೆ ಹಿಂದೆ ವರ್ಕೊಳ್ಳೋ ಹತ್ರನೂ ಹಾಕೋಕ್ಕೆ ಕೊಟ್ಟಿದ್ದರು, ನಾನೇ ಹಾಕಿಲ್ಲ ಅಷ್ಟೇ. ದಿಂಬಿತ್ತಲ್ಲ, ಅವಶ್ಯಕತೆ ಇರಲಿಲ್ಲ ಅಷ್ಟೊಂದು ಹಿಂದೆ ಕುತ್ಕೊಂತಿರ್ಲಿಲ್ಲ ಅಂದ್ಬಿಟ್ಟು. ಇನ್ನು ಇದು ನನಗೆ 16 ಪೀಸ್ ಬಂದಿರೋದು. ಮುಂದೆ ಟೀಪಾಯಿಗೆ ಸಹ ಬಂದಿದೆ, ನಾನೇ ಹಾಕಿಲ್ಲ, ಅದು ಸ್ವಲ್ಪ ದೊಡ್ಡದು. ಮತ್ತು ಕೈ ಇಟ್ಕೊಳ್ಳೋತವೆಲ್ಲ ಹಾಕೋ ಥರ ಬೇಕಿತ್ತು ಅಂತಲೇ ಇದನ್ನು ನೋಡ್ಬಿಟ್ಟು ತೊಗೊಂಡಿದ್ದು. ಇದು ಚೆನ್ನಾಗೈತೆ. ತಂದಾಗ ಸ್ವಲ್ಪ ರಫ್ ಥರ ಇತ್ತು, ಪೇಪರ್ ಥರ. ಇದೀನಿ ಈ ಥರ ಪೇಪರ್ ಅಂತ ಯೂಸ್ ಮಾಡ್ತಾ ಸಾಫ್ಟ್ ಆಯಿತು. ಚೆನ್ನಾಗೈತೆ. ಇದನ್ನು ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಬ್ರು ಕೇಳಿದ್ರಿ, ಫ್ಲಿಪ್ಕಾರ್ಟಲ್ಲಿ ಏನೋ ತೊಗೊಂಡಿರೋದು ನಾನು. ಇನ್ನು ಮನೆ ಗೋಡೆ ಅವನಿಗೆ ಕೈ ಎಡ್ಕೋ ಹತ್ರ ಎಲ್ಲ ನಮ್ಮ ಮನುಷ್ಯದು ಕೈ ಮಾರ್ಕ್ಸ್ ಬಿದ್ದುಬಿಟ್ಟಿತ್ತೆ, ಸುಚ್ಚಾಕತ್ತವೆಲ್ಲ. ಅದನ್ನೆಲ್ಲ ಒಂದು ತೆವ ಬಟ್ಟೆ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಬಿಳಿ ಗೋಡೆ ಒರೆಸ್ಬೇಕಾದ್ರೆ ಬಿಳಿ ಬಟ್ಟೆಯಲ್ಲೇ ತೊಗೊಂಡು ಒರೆಸ್ಕೊಳ್ಳಿ, ಏಕೆಂದರೆ ಕಲರ್ ಬಟ್ಟೆ ಒಂದೊಂದು ಸತಿ ಗೋಡೆಗೆ ಕಲರ್ ಆಗಿಬಿಡುತ್ತೆ. ಅವನು ಬಾಲ್ ಆಡೋದು ಜಾಸ್ತಿ, ಗೋಡೆಗೆ ಬಾಲ್ ಹೊಡೆದು ಬಾಲ್ ಮಾರ್ಕ್ಸ್ ಬಿದ್ದುಬಿಟ್ಟಿರುತ್ತೆ. ಇಲ್ಲೆಲ್ಲ ಕುತ್ಕೊಂಡು ಬಾಲ್ ಹೊಡಿತಾ ಇರ್ತಾನೆ. ಅದಕ್ಕೋಸ್ಕರ ಬಂದರೆ ಡೈರೆಕ್ಟ್ ಇನ್ನು ಕುತ್ಕೊಂಡಿರೋ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಬ್ಬ ಅಲ್ವಾ ಅಂದ್ಬಿಟ್ಟು. ಇನ್ನೂ ಇವಾಗ ಹೊಸ್ದಾಗಿ ಬಂದಿರೋದು, ಆದರೂ ನಮ್ಮ ಮನುಷ್ಯದ ಕಿತಾಪತಿ ಇದ್ದೇ ಇರುತ್ತೆ.
ಏನೂ ಮಾಡೋಕ್ಕಾಗಲ್ಲ ಮಕ್ಕಳು. ಇನ್ನು ಡೋರ್ಗೆ ಏನು ಮಾಡಬೇಕಂದ್ರೆ ಈ ಥರ ಸಿಂಥೆಟಿಕ್ ಬಟ್ಟೆಲಿ ಒರೆಸ್ಕೊಂಡ್ರೆ ಬೇಗ ನೀಟಾಗಿ ಕ್ಲೀನ್ ಆಗುತ್ತೆ. ಆ ಸಂದಿ ಕೊಟ್ಬಿಟ್ಟಿದ್ದಾರೆ ಒಂದು ಲೈನ್ ಥರ, ಅಲ್ಲೋಗ್ಬಿಟ್ಟು ಡಸ್ಟು ಫುಲ್ಲು ಕುತ್ಕೊಂಬಿಟ್ಟೈತೆ. ಅದಕ್ಕೆ ಬಟ್ಟೆಗೊಂದು ಹಂಚಿಗಡ್ಡಿ ತೊಗೊಂಡು ಅದಕ್ಕೆ ಹಾಕ್ಬಿಟ್ಟು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ, ನೀಟಾಗಿ ಡಸ್ಟ್ ಹೋಗುತ್ತೆ ಅಂತ. ಇಲ್ಲಾಂದರೆ ಹಂಗೆ ಒರೆಸೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಡೋರು ವುಡ್ ವರ್ಕ್ಸ್ದೆಲ್ಲ ಒರೆಸ್ಬೇಕಾದ್ರೆ ನೀರಿಗೊಂದು ಕರ್ಪೂರ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಒರೆಸೋದ್ರಿಂದ ನೀಟಾಗಿ ಆಗುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಕರ್ಪೂರದ್ದು. ಅನೀಶ್ ಎಕ್ಸಾಮ್ ಬಂದು ಫುಲ್ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದ. ಅವನಿಗೆ ಕಂಟಿನ್ಯೂಸ್ ಎಕ್ಸಾಮ್ ಇದೆ ಪಾಪ, ಒಂದು ಡೇನೋ ಹಾಲಿಡೇಸ್ ರೆಸ್ಟ್ ಕೊಟ್ಟಿಲ್ಲ, ಕಂಟಿನ್ಯೂಸಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಆಚೆನೂ ಏನು ಕೊಡ್ಸಲ್ಲ ಅಲ್ವಾ, ಮನೇಲೇ ಐಸ್ ಕ್ರೀಮ್ ಮಾಡೋಣ ಅಂತ ಅವನಿಗೆ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬಾಳೆಹಣ್ಣು ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಅದ್ರ ಜೊತೆಗೆ ಸ್ಟ್ರಾಬೆರಿ ಇತ್ತು, ಅನೀಶ್ಗೆ ಹೆಂಗೂ ಸ್ಟ್ರಾಬೆರಿ ಅಂದರೆ ಸಖತ್ ಇಷ್ಟ, ಸ್ಟ್ರಾಬೆರಿ ಫ್ಲೇವರ್ ಎಲ್ಲ ಇಷ್ಟಪಡ್ತಾನೆ. ಅದ್ರ ಜೊತೆಗೆ ಸ್ಟ್ರಾಬೆರಿನೂ ಸಹ ಸಣ್ಣ ಸಣ್ಣ ಕಟ್ ಮಾಡಿ ಅದ್ರ ಮೇಲೆ ಹಾಕಿದ್ದೀನಿ. ಇದನ್ನು 8 hours ಫ್ರೀಸ್ ಮಾಡಬೇಕು. ಮೇಲೆ ಐಸ್ ಕ್ಯೂಬ್ ಮಾಡೋ ಹತ್ರ ಇಡ್ತೀವಲ್ಲ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಬೇಕು. ಐಸ್ ಕ್ರೀಮ್ ಮಾಡೋಕ್ಕೆ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಮಿಕ್ಸಿ ಬಟ್ಲಿಗೆ ಬಾದಾಮಿ ಮತ್ತು ಗೋಡಂಬಿನ 1 hour ನೆನೆಸ್ಕೊಂಡು ಸಿಪ್ಪೆ ಸುಳ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನಾವು ಓವರ್ ನೈಟ್ ನೆನೆಸಿದ್ರೆ ಬೆಸ್ಟು. ನಾನು 1 hour ನೆನೆಸಿ ತೊಳೆದು ಸಿಪ್ಪೆ ಎಲ್ಲ ಸುಳ್ಕೊಂಡಿದ್ದೀನಿ. ಇದ್ರಲ್ಲಿ ಬಾದಾಮಿ ಮತ್ತು ಗೋಡಂಬಿ ನನ್ನ ಕೈಯಲ್ಲಿ ಒಂದೊಂದು ಇಡಿ ಅಷ್ಟು ಹಾಕ್ಕೊಂಡಿದ್ದೀನಿ. ಅದು ನೀರು ಒಂದು ಸ್ವಲ್ಪ ಇದೆ, ಸ್ವಲ್ಪ ಒಂದು ಹಾಫ್ ಲೋಟ ಅಷ್ಟು ನೀರಿದೆ. ಆ ನೀರನ್ನು ಸೇರಿಸಿ ಹಾಕ್ಬಿಡ್ತೀನಿ. ಒಂದು 12 ಡೇಟ್ಸ್ನ ಬೀಜ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವೀಟ್ನೆಸ್ಗೋಸ್ಕರ. ನೆಕ್ಸ್ಟ್ ಇದಕ್ಕೆ ಫ್ರೀಸ್ ಮಾಡಿದ್ನಲ್ಲ ಬಾಳೆಹಣ್ಣು ಮತ್ತು ಸ್ಟ್ರಾಬೆರಿ ಚೆನ್ನಾಗಿ ಫ್ರೀಸ್ ಆಗಿದೆ, ಅದನ್ನು ಹಾಕಬೇಕು. ಇದಕ್ಕೆ ಬೇಕಂದರೆ ನೀವು ಕೋಕೋ ಪೌಡರ್ ಅಥವಾ ವೆನಿಲಾ ಎಸೆನ್ಸ್ ಅಥವಾ ಸ್ಟ್ರಾಬೆರಿ ಮಾಡ್ತಾ ಇರೋದ್ರಿಂದ ಸ್ಟ್ರಾಬೆರಿ ಎಸೆನ್ಸ್ ಅಲ್ಲಿ ಸಿಗುತ್ತೆ, ಅದು ಹಾಕೋದಿದ್ರೆ ಹಾಕ್ಬೋದು. ನಾನು ಯಾವುದೂ ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ಕೋಕೋ ಪೌಡರ್ ಇದ್ದಿದ್ದರೆ ಪ್ಲೇನ್ ಕೋಕೋ ಪೌಡರಿಂದ ಮಾಡೋಣ ಅಂದ್ಕೊಂಡಿದ್ದೆ. ಕೋಕೋ ಪೌಡರ್ ಇರಲಿಲ್ಲ, ಅದಕ್ಕೋಸ್ಕರ ಸ್ಟ್ರಾಬೆರಿ ಇತ್ತಲ್ಲ, ಸ್ಟ್ರಾಬೆರಿಯಿಂದನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೈ ಫುಲ್ಲು ಕೋಲ್ಡ್ ಆಗಬೇಕು. ಇನ್ನೇನು ಅನೀಶ್ಗೆ ಆಚೆಯಿಂದನೂ ನಾನೇನು ಕೊಡ್ಸೋಕ್ಕೆ ಬಿಡಲ್ಲ ಪಾಪಚ್ಚಿ, ಮನೇಲಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಹನಿ ಹಾಕ್ತೀನಿ, ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಡಿ. ನಾನು ಡೇಟ್ಸ್ ಬೇರೆ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ. ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ಒಂದೊಂದು 5 ನಿಮಿಷಕ್ಕೂ ತೆಗ್ದು ಅವಾಗವಾಗ ಒಂದು 3-4 ಸತಿ ಈ ಥರ ತಿರುಗಿಸ್ಬಿಟ್ಟು ಮತ್ತೆ ಮಿಕ್ಸಿ ಮಾಡಬೇಕು. ಈ ಥರ ನೈಸ್ ಇದ್ರ ಥರ ಕ್ರೀಮಿಯಾಗಿ ಬರೋ ತನಕ ಇದೇ ಥರ ಒಂದು 2-3 ಸತಿ ತೆಗ್ದು ತಿರುಗಿಸ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ನೀಟಾಗಿ ಸ್ಮೂತಾಗಿ ಕ್ರೀಮಿ ಥರ ಬರುತ್ತೆ. ಇದಕ್ಕೆ ನ್ಯಾಚುರಲ್ ಸ್ವೀಟ್ನೆಸ್ ಅಂದರೆ ಹನಿ ಮತ್ತು ಡೇಟ್ಸು, ಬಾದಾಮಿ, ಗೋಡಂಬಿ, ಬಾಳೆಹಣ್ಣು, ಅದ್ರ ಜೊತೆಗೆ ನ್ಯಾಚುರಲಾಗಿ ಇದ್ರದ್ದು ಸ್ಟ್ರಾಬೆರಿ ಫ್ಲೇವರು. ಸ್ಟ್ರಾಬೆರಿ ಸ್ವಲ್ಪ ಹುಳಿ ಬರುತ್ತೆ, ಸ್ಟ್ರಾಬೆರಿ ಇದು ಐಸ್ ಕ್ರೀಮ್ ಥರನೇ ಬರಲ್ಲ, ಏಕೆಂದರೆ ನಾವು ಒರಿಜಿನಲ್ ಫ್ರೂಟ್ಸ್ ಹಾಕಿರೋದು, ಅವ್ರು ಎಸೆನ್ಸ್ ಹಾಕ್ತಾರಷ್ಟೇ. ಬೇಕಂದರೆ ಹಾಕೋಬೋದು, ನಾನು ಅದೆಲ್ಲ ಏನೂ ಹಾಕ್ತಾಯಿಲ್ಲ. ಇನ್ನೊಂದು ಚೂರು ಬರಬೇಕಿದ್ದು, ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊತೀನಿ. ಇದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಈಗ ಇದು ರೆಡಿ ಆಗಿದೆ. ಇದನ್ನು 8 hours ಮತ್ತೆ ಫ್ರೀಸ್ ಮಾಡಬೇಕು. ಮತ್ತು 8 hours ಫ್ರೀಝರಲ್ಲಿ ಇಡ್ತೀನಿ ಇದನ್ನು. ಆವಾಗ ಅದು ಐಸ್ ಕ್ರೀಮ್ ಥರ ನೀಟಾಗಿ ಬರುತ್ತೆ. ಇದು ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ ನೋಡಿಬಿಟ್ಟು ಅನೀಶನ್ ಕೊಡೋ ಸಮಯ ಈಗ. ಫ್ರೀಝರ್ಗೆ ಇಟ್ಟು 8 hours ಆಗೇ ಇಲ್ಲ. ಇವನು ಮಮ್ಮಿ ಪ್ಲೀಸ್ ಕೊಡು ಅಂದ. ಇನ್ನೇನು ಸ್ವಲ್ಪ ಕೋಲ್ಡ್ ಇತ್ತು, ಸಾಕಷ್ಟಲ್ವ ಅಂದ್ಬಿಟ್ಟು ಕೇಳ್ತಿದ್ನಲ್ಲ ಅಂದ್ಬಿಟ್ಟು ಹಾಗೆ ಹಾಕ್ಕೊಟ್ಟೆ. ಹಾಗೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡೆ. ಇನ್ನು ಕ್ರೀಮಿ ಥರನೇ ಇದೆ, ಐಸ್ ಕ್ರೀಮ್ ಥರ ಆಗಿರಲಿಲ್ಲ. 8 hours ಆಗಬೇಕಿತ್ತು ಅದು ಫ್ರೀಸ್ ಆಗೋಕ್ಕೆ. 8 hours ಆಗೇ ಇರಲಿಲ್ಲ, ಒಂದು 2 hours ಏನೋ ಆಗಿತ್ತು ಅನ್ಸುತ್ತೆ ಅಷ್ಟೇ ಇಟ್ಬಿಟ್ಟು.
ನೋಡ್ಬಿಟ್ಟು ಅವನೇ ಬಾಕ್ಸ್ ಫ್ರೀಝರ್ ಓಪನ್ ಮಾಡಿ ಏನೋ ನಮ್ಮ ಮಮ್ಮಿ ಮಾಡ್ತಾಳೆ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ನೋಡ್ಬಿಟ್ಟಿದ್ದ. ಸರಿ ಕೇಳಿದ್ನಲ್ಲ ಅಂದ್ಬಿಟ್ಟು ಹಾಗೆ ಹಾಕ್ಕೊಟ್ಟೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಮಕ್ಳಿಗೆ ಆರಾಮಾಗಿ ಮಾಡಿಕೊಡ್ಬೋದು. ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ. ಸ್ಟ್ರಾಬೆರಿ ಐಸ್ ಕ್ರೀಮ್ ಥರ ಆಯ್ತಾ? ಟೇಸ್ಟ್ ಚೆನ್ನಾಗಿದೆ ಇಲ್ವಾ ಹೇಳು? ನೆಕ್ಸ್ಟ್ ಟೈಮು ಚಾಕ್ಲೇಟಿಂದ ಮಾಡಿಕೊಡು ಮಮ್ಮಿ ಅಂತ ಕೇಳ್ದೆ. ಸರಿ ಆಯ್ತಪ್ಪ ಅಂತ ಹೇಳಿದ್ದೀನಿ. ಹಾಗೆ ತುಪ್ಪ ಕಾಯಿಸಿದ್ದೆ, ಒಂದು ಸ್ವಲ್ಪ ತುಪ್ಪ ಸೋಸ್ ಮಾಡಿಕೊಂಡೆ. ನಮ್ಮ ಮನೆಯವ್ರು ಬಂದರು, ಅವ್ರಿಗೂ ಐಸ್ ಕ್ರೀಮ್ ಕೊಟ್ಟೆ. ಅವರು ಒಂಚೂರು ಸ್ವೀಟ್ ಹಾಕಬೇಕಿತ್ತು ಅಂತ ಅಂದರು. ಅಂದರೆ ಇನ್ನೊಂದು ಸ್ವಲ್ಪ ಡೇಟ್ಸು ಮತ್ತು ಹನಿನ ಜಾಸ್ತಿ ಹಾಕಬೇಕಿತ್ತು, ಒಂಚೂರು ಕಡಿಮೆ ಆಗಿತ್ತು ಅಂತ. ಅವರು ಸ್ವೀಟ್ ಜಾಸ್ತಿನೇ ಅವರು, ಅದಕ್ಕೋಸ್ಕರ ಅವ್ರಿಗೆ ಹಂಗೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.